ಕೋಡುಬಳೆ ಅಂದ್ರೆ ಅಡುಕಲೆ. ಕೆಲವರ ಸಿಟ್ಟು ಶಮನ ಸಚಿವ ಸ್ಥಾನಕ್ಕಾಗಿ ಹಲವರ ಕದನ. ಫ್ರೀಡಂ ಪಾರ್ಕ್ನಲ್ಲಿ ಬ್ರಾಹ್ಮಣ ಸಮುದಾಯ ಪ್ರತಿಭಟನೆ. ಯಾವುದೇ ಕ್ಷಣದಲ್ಲೂ ನೂತನ ಸಚಿವರಿಗೆ ಖಾತೆ ಹಂಚಿಕೆ. ಇನ್ನು ಬಜೆಟ್ ನೀವೇ ಮಂಡಿಸಿ ಹಣಕಾಸು ಖಾತೆ ಕೊಡಿ ಎಂದ ರಾಯರೆಡ್ಡಿ ಪಟ್ಟು. ಈ ಸುದ್ದಿಗಳನ್ನು ನೋಡೋಣ ಕೈ ಬೇಗುದಿ ನ್ಯೂಸ್ ಟಾಪ್ 9ನಲ್ಲಿ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ ಪಾಳೆಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಕೆಲವರ ಸಿಟ್ಟು ಶಮನವಾದರೆ ಕೆಲವರ ಕೋಪ ಕುದೀತಾ ಇದೆ. ಮೇಲ್ನೋಟಕ್ಕೆ ಶಮನವಾದರೂ ಹಲವು ಶಾಸಕರ ಎದೆಯಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಎಂಬ ಸಿಟ್ಟು ಜ್ವಾಲಾಗ್ನಿಯಾಗಿದೆ. ರಾಜೀನಾಮೆ ನೀಡಿದ್ದ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮುನಿಸು ಶಮನವಾಗಿದೆ. ಶಾಸಕರಾದ ಕೃಷ್ಣಪ್ಪ, ಎಚ್.ಕೆ. ಪಾಟೀಲ್, ಜಯಚಂದ್ರ ಮುನಿಸು ತಣಿಸುವುದಕ್ಕೆ ಸಿಎಂ ಡಿಕೆಶಿ ಸುರ್ಜೇವಾಲಾ ಭೇಟಿಯಾಗಿ ಸಂಧಾನ ಮಾಡಿದ್ದಾರೆ. ಹೀಗೆ ಒಂದು ಕಡೆಯಿಂದ ಬೇಸರ ತಣಿಸುವ ಕೆಲಸವಾಗ್ತಾ ಇದ್ರೆ ಆತ ಬಂಗಾರಪೇಟೆಯಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಕುದೀತಾ ಇದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕ್ಯಾಬಿನೆಟ್ನಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ನೀಡಿಲ್ಲ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪ್ರತಿಭಟನೆ ನಡೆಸಿತು. ಇನ್ನು ಇತ್ತ ಅಸಮಾಧಾನಿತ ಶಾಸಕರ ಮೀಟಿಂಗ್ ಮುಂದುವರೆದಿದೆ. ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ಆಗಮಿಸಿದ್ದ ದಿನೇಶ್ ಗುಂಡೂರಾವ್ ಮುಂದಿನ ನಡೆ ಬಗ್ಗೆ ಚರ್ಚಿಸಿದ್ರು. ಇದೇ ವೇಳೆ ದಿನೇಶ್ ಗುಂಡೂರಾವ್ ಯಾವ ಮಾನದಂಡ ಬಳಸಿದ್ದಾರೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಆಗ ಎಚ್.ಕೆ. ಪಾಟೀಲ್ ನಗೆ ಬೀರಿದ್ದಾರೆ. ಇದು ಒಂದು ರೀತಿ ಯಾವತ್ತೂ ಈ ಥರ ಆಗಿಲ್ಲ ಸರ್. ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಮುನಿಸಿಕೊಂಡವರ ಕೋಪವೇ ಇನ್ನೂ ಕಡಿಮೆಯಾಗಿಲ್ಲ. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಂದು ತಲೆನೋವು ಎದುರಾಗಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಖಾತೆ ಹಂಚಿಕೆ ಮಾಡೋದಕ್ಕೆ ಡಿಕೆ ಕಸರತ್ತು ನಡೆಸ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಖಾತೆ ಹಂಚಿಕೆಯಾಗಬಹುದು. ಆದರೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾದರೂ ಅಸಮಾಧಾನ ಭುಗಿಲೇಳುವ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ಖಾತೆ ನೀಡಿದರೂ ಕಾರ್ಯನಿರ್ವಹಿಸುವಂತೆ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿದ್ದ ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಬಜೆಟ್ ಅವರೇ ಮಂಡಿಸಲಿ, ಹಣಕಾಸು ಖಾತೆ ನನಗೆ ಕೊಟ್ಟರೆ ಒಳ್ಳೆಯದು ಎಂದಿದ್ದಾರೆ. ಮತ್ತೊಂದು ಕಡೆ ಜನಸಂಪರ್ಕ ಇರುವ ಖಾತೆಗೆ ಮನವಿ ಮಾಡಿದ್ದೇನೆ ಅಂತ ಕಾಶಪ್ಪನವರು ಹೇಳಿದ್ದಾರೆ. ಅವ್ರಿಗೆ ಕೊಟ್ಟರೆ ನನಗೆ ನಾನು ಕೇಳ್ತಾ ಇರೋದು ಓನ್ಲಿ ಟ್ಯಾಕ್ಸ್ ಕಲೆಕ್ಷನ್, ನಾಟ್ ಬಜೆಟ್ ಅವರೇ ಪ್ರಿಪೇರ್ ಅವರೇ ಮಾಡ್ಕೊಳ್ಳಿ, ಬಜೆಟ್ ಅವರೇ ಓದಲಿ. ನನಗೆ ಬೇಕಾಗಿದ್ದು ಟ್ರಾನ್ಸ್ಫರು ಬೇಡ ನನಗೆ. ಐ ಡೋಂಟ್ ವಾಂಟ್ ಎನಿ ಟ್ರಾನ್ಸ್ಫರ್. ಪಿಒಂಡಿಂದ ಹಿಡಿದು ಕಮಿಷನರ್ ಅವರಿಗೆ ಟ್ರಾನ್ಸ್ಫರ್ ಅವರೇ ಇಟ್ಕೊಳ್ಳಿ. ಯಾಕೆಂದ್ರೆ ಐ ಡೋಂಟ್ ವಾಂಟ್ ಆಲ್ ದೀಸ್ ಥಿಂಗ್. ಅದಕ್ಕೆ ಕೊಟ್ಟರೆ ನಥಿಂಗ್ ಲೈಕ್ ದಟ್ ಐ ಕ್ಯಾನ್ ಆ್ಯಡ್ ಟು ಅಂತ ನಾನು ಹೇಳಬಲ್ಲೆ ಅಷ್ಟೇ. ಜನರಿಗೆ ಏನಾದರೂ ನಾವು ಇವತ್ತು ಒಂದು ಅಧಿಕಾರವನ್ನು ಪಡೆದ ಮೇಲೆ ಜನರಿಗೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಆ ವಿಚಾರದಲ್ಲಿ ಅಂಥ ಖಾತೆಗಳನ್ನು ಕೊಡ್ರಿ, ಜನರಿಗೆ ನೇರವಾಗಿ ಸಂಪರ್ಕಕ್ಕೆ ಇರುವಂಥ ಖಾತೆಗಳನ್ನು ಕೊಡ್ರಿ ಅಂತ ನಾವು ಮನವಿಯನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಮನೆ ಈಗ ಕವಲು ದಾರಿಯಾಗಿದೆ. ಒಂದ್ ಕಡೆ ಶಾಸಕರ ಮುನಿಸಿಗೆ ಮಧ್ಯರಿತಾ ಇದ್ರೆ ಮತ್ತೊಂದ್ ಕಡೆ ಮತ್ತೊಂದಷ್ಟು ಶಾಸಕರ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಮುನಿಸಿನ ಮನೆಯಾಗಿರುವ ಕಾಂಗ್ರೆಸ್ನಲ್ಲಿ ಶಾಸಕರ ಸಿಟ್ಟು ತಣಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಫೀಲ್ಡ್ಗೆ ಇಳಿದಿದ್ದಾರೆ. ಕೆಲವರನ್ನ ಸಮಾಧಾನ ಪಡಿಸುವಷ್ಟರಲ್ಲೇ ಕೆಲವರು ಸಿಡಿದೇಳ್ತಾ ಇದ್ದಾರೆ. ಪರಿಸ್ಥಿತಿ ಈಗಿರುವಾಗಲೇ ಸಿದ್ದರಾಮಯ್ಯ ವಿರುದ್ಧ ಅಹಿಂದ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿದ್ದಾರೆ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ. ಕುರ್ಚಿಗೆ ಸಂಕಷ್ಟ ಬಂದಾಗ ಸಿದ್ದರಾಮಯ್ಯ ಬಳಸ್ತಾ ಇದ್ದ ರಾಜಕೀಯ ಅಸ್ತ್ರವೇ ಅಹಿಂದ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಹಾಗೂ ದಲಿತರೇ ಸಿದ್ದರಾಮಯ್ಯರ ಬಲ. ಇದೇ ರಾಜಕೀಯ ಸೂತ್ರ ಹಿಡಿದು ಸಿದ್ದರಾಮಯ್ಯ ಉರುಳಿಸಿರುವ ದಾಳಗಳು ಒಂದೆರಡಲ್ಲ. ಆಗ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ನಾಯಕರು ಈಗಲೂ ಸಿದ್ದರಾಮಯ್ಯ ಅವರನ್ನ ನಂಬಿದ್ರು. ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಮಾತನಾಡಿ ನಮಗೆ ಮಂತ್ರಿ ಸ್ಥಾನ ಕೊಡಿಸ್ತಾರೆ ಅಂತ ನಂಬಿದ್ರು. ಆದರೆ ಅಹಿಂದ ಶಾಸಕರ ಲೆಕ್ಕಾಚಾರ ಉಲ್ಟಾ ಆಗಿದೆ. ಹೀಗಾಗಿ ಅಹಿಂದ ಶಾಸಕರು ಸಿದ್ದರಾಮಯ್ಯರ ವಿರುದ್ಧ ಮುನಿಸಿಕೊಂಡಿದ್ದಾರೆ ಎನ್ನುವ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಕಾವೇರಿದೆ. ಸಚಿವ ಸಂಪುಟ ವಿಸ್ತರಣೆ ಮಾಡುವ ಮುನ್ನ ಹೈಕಮಾಂಡ್ ಅಳೆದು ತೂಗುವ ತಕ್ಕಡಿ ಹಿಡಿದಿತ್ತು. ಸಿದ್ದರಾಮಯ್ಯ, ಡಿಕೆ, ಬಿಕೆ ಹರಿಪ್ರಸಾದ್ರಿಂದ ಪಟ್ಟಿ ತರಿಸಿಕೊಂಡಿತ್ತು. ಇದೇ ಪಟ್ಟಿ ವಿಚಾರಕ್ಕೀಗ ಅಹಿಂದ ಬಣದಲ್ಲಿ ಬಿರುಕು ಬಿಡುವ ಸೂಚನೆ ಕೊಡ್ತಿದೆ. ಸಿದ್ದರಾಮಯ್ಯ ತಮ್ಮ ಹೆಸರು ಶಿಫಾರಸು ಮಾಡ್ತಾರೆ ಅಂತ ನಂಬಿದ್ದ ಆಪ್ತರಿಗೆ ಅಸಲಿ ವಿಚಾರ ಗೊತ್ತಾದಂತೆ ಕಾಣ್ತಾ ಇದೆ. ಸುರ್ಜೇವಾಲಾ ಜೊತೆ ಚರ್ಚೆ ವೇಳೆ ರಾಜ್ಯ ನಾಯಕರು ಶಿಫಾರಸು ಮಾಡಿದ್ದ ಹೆಸರುಗಳು ಬಹಿರಂಗವಾಗಿದೆ. ಸುರ್ಜೇವಾಲಾ ಜೊತೆಗಿನ ಚರ್ಚೆ ವೇಳೆ ಸಿದ್ದರಾಮಯ್ಯ, ಡಿಕೆ ರೆಫರ್ ಮಾಡಿದ್ದ ಲಿಸ್ಟ್ನಲ್ಲಿ ಕೆಲವು ಹೆಸರುಗಳು ಮಾತ್ರ ಇತ್ತು ಅನ್ನೋದು ಆಪ್ತರಿಗೆ ಗೊತ್ತಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಮೇಲೆ ಅಹಿಂದ ಶಾಸಕರು ಮುನಿಸಿಕೊಂಡಿದ್ದಾರೆ.
ಇದೇ ವಿಚಾರಕ್ಕೆ ಸದ್ಯ ಎಚ್.ಸಿ. ಮಹದೇವಪ್ಪ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೆ.ಸಿ. ವೇಣುಗೋಪಾಲ್ ಭೇಟಿಗೆ ಮುಂದಾಗಿದ್ದಾರೆ. ಮಹದೇವಪ್ಪರಿಗೂ ಸಿದ್ದರಾಮಯ್ಯರ ಮೇಲೆ ಬೇಸರ ಇದೆ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ಆದರೆ ಈ ಬಗ್ಗೆ ಮಾತನಾಡಿರುವ ಸಿದ್ದರಾಮಯ್ಯ ಪುತ್ರ ಸಚಿವ ಯತೀಂದ್ರ ತಮ್ಮ ತಂದೆ 14 ಹೆಸರುಗಳನ್ನ ಶಿಫಾರಸು ಮಾಡಿದ್ರು. ಅದರಲ್ಲಿ ಮೊದಲ ಹೆಸರೇ ಮಹದೇವಪ್ಪ ಅವರದ್ದು ಅಂದಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಬಟ್ ತಂದೆಯವರು ಒಟ್ಟು 14 ಜನದ ಹೆಸರು ಕೊಟ್ಟಿದ್ದರು. ನಾನು ಕೂಡ ಅದರೊಳಗೆ ನೋಡಿಲ್ಲ, ತಂದೆಯವ್ರನ್ನ ಹತ್ರ ಕೇಳಿದ್ದಷ್ಟೇ. ಮೊದಲನೇ ಲಿಸ್ಟಲ್ಲೂ ಕೊಟ್ಟಿದ್ರು, ಇವಾಗ ಕೊಡಬೇಕಾದ್ರೂ ಲಿಸ್ಟಲ್ಲಿ ಕೊಟ್ಟಿದ್ರು. ದೇವರ ಮೇಲೆ ಭಾರ ಹಾಕಿದಂತೆ ಅಹಿಂದ ಶಾಸಕರೆಲ್ಲ ಸಿದ್ದರಾಮಯ್ಯ ಮೇಲೆ ಭಾರ ಹಾಕಿದ್ರು. ಅದೇ ರೀತಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಿದ್ದರಾಮಯ್ಯ ಅವರನ್ನೇ ನಂಬಿದ್ರು. ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದ ಹಿಟ್ನಾಳ್ ನಿಮ್ಮನ್ನೇ ನಂಬಿದ್ದೆ ಅಂತ ಹೇಳಿದ್ರಂತೆ. ಈ ಮಾತಿಗೆ ಸಿದ್ದರಾಮಯ್ಯ ಸಿಟ್ಟಾದ್ರು ಎನ್ನಲಾಗಿದೆ. ಈ ಎಲ್ಲ ಕಾರಣಕ್ಕೆ ರಾಜೀನಾಮೆ ಕೊಡೋದಾಗಿ ಆಪ್ತರ ಬಳಿ ಹಿಟ್ನಾಳ್ ಮಾತನಾಡಿದ್ದಾರೆ. ಈ ಬಗ್ಗೆ ಬಸವರಾಜ ರಾಯರೆಡ್ಡಿ ಅವರನ್ನ ಪ್ರಶ್ನಿಸಿದ್ರೆ ಸಿದ್ದರಾಮಯ್ಯ ರಾಘವೇಂದ್ರಗೆ ಕೆಟ್ಟದ್ದು ಮಾಡಿಲ್ಲ, ನನಗೆ ಕೊಡಿಸಿದ್ದು ಸಿದ್ದರಾಮಯ್ಯ ಅವರೇ ಎಂದಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಬಗ್ಗೆ ಸಿದ್ದರಾಮಯ್ಯನವರ ಅಭಿಪ್ರಾಯ ಸರಿ ಇದೆ. ಅವರೇನು ಸಿದ್ದರಾಮಯ್ಯನವರು ಎಂದೂ ಕೆಟ್ಟದ್ದು ಮಾಡಿಲ್ಲ. ಯಾರಿಗೆ ನನಗೆ ಗೊತ್ತಿರುವ ಹಾಗೆ ರಾಘವೇಂದ್ರ ಹಿಟ್ನಾಳ್ಗೆ ಅವರು ಸಿದ್ದರಾಮಯ್ಯನ ಬಗ್ಗೆ ಅವರು ಕೆಟ್ಟದಾಗಿ ಏನೂ ಮಾತಾಡಿಲ್ಲ. ನೀವು ಕೂಡ ಸಿದ್ದರಾಮಯ್ಯನವರಿಗೆ ಧನ್ಯವಾದ, ನನ್ನ ಮಂತ್ರಿ ಮಾಡಕ್ಕೆ ಬಹಳ ಶ್ರಮಿಸಿದ್ದಾರೆ ಅಂತ ನೀವು ಕೂಡ ಹೇಳ್ತಿದ್ದೀರಿ. ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೆಂಗೆ ಹೇಳಿ. ಕೋಡುಬಳೆ ಅಂದ್ರೆ ಅಡುಕಲೆ.